ಅಂದ್ರೆ ಈಗ ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗಿ ಹೇಳಿದೀನಿ ಸರ್. ನಾವು ಸಿನಿಮಾ ಮಾಡಿರೋದೇ ಲಾಂಗ್ ಹಿಡಿಬಾರ್ದು ಅಂತ ಒಂದು ಸಂದೇಶ ಕೊಡ್ಬೇಕು ಅಂತ ಹೇಳಿ. ಲಾಂಗ್ ಅನ್ನೋದು ಎಷ್ಟು ಸಮಾಜಕ್ಕೆ ಮಾರಕ ಅಂತ ಹೇಳಿ ನಾವು ಸಿನಿಮಾದಲ್ಲಿ ತೋರಿಸಿದೀವಿ. ನಾನು ಅದೇ ಹೇಳ್ದೆ, ನನಗೆ ಮೊನ್ನೆ ಇನ್ನೊಬ್ರು ಚಾನೆಲ್ ಅವ್ರು ಕೇಳಿದಾಗ ಮೋಸ್ಟ್ಲಿ ಅವ್ನು ಇಂಟ್ರೋಲ್ಗೆ ಎದ್ದೋಗ್ಬಿಟ್ಟಿದ್ದಾನೆ ನಮ್ ಸಿನಿಮಾ ನೋಡಿ, ಎದ್ದೋಗ್ಬಿಟ್ಟು ಲಾಂಗ್ ತಂದಿದ್ದಾನೆ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಖಂಡಿತ ಅವನು ಲಾಂಗ್ ತರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಾವು, ರೌಡಿಸಂ ಮಾಡಬಾರ್ದು ಅಂತ ಹೇಳಿ. ಅಂಡ್ ನಾನೀಗ ಕಂಪ್ಲೀಟ್ ವಿಡಿಯೋನ ನಾನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅವರು ಪರಿಶೀಲನೆ ಮಾಡಿದ್ರು ಯಾವ ರೀತಿ ಆಗಿದೆ ಏನು ಅಂತ ಹೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರ್ಲಿಲ್ಲ. ಅಂದ್ರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೂ ಗೊತ್ತಾಗಿಲ್ಲ ಅದು ಒರಿಜಿನಲ್ ಆರ್ಟಿಫಿಷಿಯಲ್ ಅಂತ ಹೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಪರಿಶೀಲನೆ ನಡೆದಿ ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅದು ಒರಿಜಿನಲ್ ಅಲ್ಲ ಅಂತ ಹೇಳಿ. ಸೊ ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ದಾಖಲಾತಿಗಳು ತಗೊಂಡು ಒಂದು ನೋಟಿಸ್ ನ ಕೊಟ್ಟು, ಈ ರೀತಿ ನೆಕ್ಸ್ಟ್ ಏನೇ ರೀತಿ ಆದ್ರೂ ನಿಮ್ ಕೈಯಲ್ಲಿ ಲಾಂಗ್ ಅನ್ನ ಹಿಡಿಬೇಡಿ ಸರ್, ಅದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಆಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿ ಕಳ್ಸಿದ್ದಾರೆ. ಯಾಕಂದ್ರೆ ಇದು ಒಂದೆಲ್ಲ ನೋಡಿ ಸಿನಿಮಾ ಗಿಮಿಕ್ ಅನ್ಸುತ್ತೆ, ಗಿಮಿಕ್ ಅಂತ. ಯಾಕಂದ್ರೆ ಹಿಂದೆ ರಜತ್ ಇರ್ಬೋದು, ವಿನಯ್ ಇರ್ಬೋದು, ಹೌದು ಅಷ್ಟೆಲ್ಲ ಆದ್ಮೇಲೆ ಕೂಡ ನೀವು ಅದು ಆರ್ಟಿಫಿಷಿಯಲ್ ಒರಿಜಿನಲ್ ಸೆಕೆಂಡ್ ಅದನ್ನ ಇಟ್ಕೋಬೇಕಾದ್ರೆ ನಿಮ್ ಗಮನಕ್ಕೆ ಅದನ್ನ ಬಂದಿತ್ತಾ ಇಲ್ವಾ ಸರ್? ರಜತ್ ಮತ್ತೆ ವಿನಯ್ ಅವ್ರು ಹಿಡಿದಿದ್ದು ಒರಿಜಿನಲ್. ಅವ್ರು ಒರಿಜಿನಲ್ ಹಿಡಿದು ಅವ್ರಿಗೆ ಜೇಸಿಗೂ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ನನಗೆ ಪ್ರಚಾರದಲ್ಲಿ ಇರ್ಬೇಕಾದ್ರೆ ಯಾರು ಒರಿಜಿನಲ್ ಯಾವ್ದು ಬೇಕು ಅಂತ ಸಡನ್ ಆಗಿ ತಗೊಬಂದು ಒಬ್ಬ ಕೊಟ್ಟಾಗ ನಾನು ಅದನ್ನ ಹೇಳಿದೀನಿ, ಅಲ್ಲಿ ಸ್ಪಷ್ಟವಾಗಿ ಹೇಳಿದೀನಿ, ನೋಡಪ್ಪ ಇದು ನಾವು ಮಾಡಿರೋದೇ ಸಿನಿಮಾ, ನಾವು ಈ ಲಾಂಗ್ ನ ಹಿಡಿಬಾರ್ದು ಅಂತ ಹೇಳಿ ನಾನು ಬಿಸಾಕ್ಸಿ ಅದನ್ನ ಮುರಿದು ಹಾಕ್ಸಿದೀನಿ ನಾನು. ಅದು ಗಿಮಿಕ್ ಅಂತ ನಾವು ಯಾವ ಹೇಳಕ್ಕೆ, ಯಾಕೆಂದ್ರೆ ಸಡನ್ ಆಗಿ ಯಾರೊಬ್ಬ ಅವ್ನು ಯಾರು ಅಂತಾನು ಗೊತ್ತಿಲ್ಲ ನನಗೆ, ಅನಾಮಿಕ ಬಂದ್ಬಿಟ್ಟು ನನಗೆ ಕೈಗೆ ಇಟ್ಕೊಳ್ಳಿ ಅಂತ ಅಂದಾಗ ಅವ್ನಿಗೆ ಅಡ್ವೈಸ್ ಮಾಡಿ ಕಳ್ಸಿರೋದು ನಾನು. ಅದು ವಿಡಿಯೋ ವೈರಲ್ ಆಗಿರೋದು 2 ದಿನ ಆದ್ಮೇಲೆ. ಸೊ ನಾವು ಅದು ಪ್ರಚಾರಕ್ಕೆ ಮಾಡಿದೀವಿ ಅದು, ಅಥವಾ ಇನ್ನೇನೋ ಸಿನಿಮಾ ಗಿಮಿಕ್ ಅಂತ ಹೇಳಕ್ಕೆ ನಾನು ಒಪ್ಕೊಳಕ್ ಆಗಲ್ಲ. ಯಾಕಂದ್ರೆ ಆಮೇಲೆ ನಾನು ತುಂಬಾ ವಿಚಾರಿಸಿ ಯಾರು ಅವನು ಹುಡುಗ ಅಂತ ಹೇಳಿ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋನಂತೆ ಹುಡುಗ, ಮೋಸ್ಟ್ಲಿ ಗೋಡನಿಂದ ತಗೊಂಡ್ ಬಂದಿದ್ದಾನೋ ಏನೋ ಇರ್ಬೋದು, ಗೋಡನಿಂದ ತಗೊಂಡ್ ಹೌದು ಸರ್. ಅಂದ್ರೆ ಹಿಡ್ಕೊಳ್ಳಿ ಅಂತ ಬಂದಾಗ ನಾನು ಹಿಡಿದ್ಬಿಟ್ಟು ಹಿಂಗೆ ಎಸ್ತಿರೋದು, ಇದು ಹಿಡಿಬಾರ್ದು ಅಂತಾನೆ ಕೂಡ ಸಿನಿಮಾ ಮಾಡಿರೋದು. ನಾವು ಸಿನಿಮಾದ ಹೇಳಿರೋ ಸಂದೇಶನೇ ಅದು ಅಂತ ನಾನು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಅವ್ರಿಗೆ ಹೇಳ್ಬಿಟ್ಟೆ ಎಸ್ತಿರೋದು. ಬಟ್ ನಾನು ಹೌದು ಹಿಡಿಬಾರ್ದಿತ್ತು, ತಪ್ಪಾಯ್ತು, ನಾನು ಹಿಡಿದಿದ್ದೆ ತಪ್ಪಾಯ್ತು. ಅದೊಂದು ಸಂದರ್ಭದಲ್ಲಿ ಜನ ಎಲ್ಲ ಸುತ್ಕೊಂಡಾಗ ನನ್ಗೆ ಗೊತ್ತಾಗಿಲ್ಲ. ಯಾರೋ ಇವಾಗ ಬಂದು ಒಂದು ಶೇಕ್ ಹ್ಯಾಂಡ್ ಕೊಟ್ಟರು ನಾವು ಶೇಕ್ ಹ್ಯಾಂಡ್ ಕೊಡ್ತಾ ಇರ್ತೀವಿ. ಸೊ ಹಾಗೆ ಬಂದು ಒಂದು ಲಾಂಗ್ ನನ್ನ ಕೈ ಕೊಟ್ಟ, ನನ್ನ ಕೈಯಲ್ಲಿ ಹಿಡಿದೆ, ಅದು ತಪ್ಪಾಗಿದೆ. ಈಗ ಅದಕ್ಕೆ ಏನೇನ್ ಬೇಕೋ ಪೊಲೀಸು ಅದು ಏನು ಕಾನೂನು ರೀತಿ ಕ್ರಮ ತಗೊಂಡಿದ್ದಾರೆ ಸರ್. ಅದೇ ಈಗ ನಾನು ಹೇಳಿದೀನಿ ಸರ್ ಸ್ಪಷ್ಟವಾಗಿ, ಅದು ಆರ್ಟಿಫಿಷಿಯಲ್ ಲಾಂಗ್ ಆಗಿತ್ತು, ಹಿಂಗೆ ಬಂದು ನನ್ನ ಕೈಗೆ ಕೊಟ್ರು. ನಾವು ಯಾವ್ದೇ ರೀತಿ ಇದನ್ನ ಏನಂದ್ರೆ ಪ್ರಚೋದನೆ ಮಾಡಕ್ಕೆ ನಾವು ಹೊರಟಿರ್ಲಿಲ್ಲ, ರೌಡಿಸಂನಾಗ್ಲಿ ಲಾಂಗ್ನಾಗ್ಲಿ. ಅಂದ್ರೆ ನಾವು ಸಿನಿಮಾಲಿ ಹೇಳಿರೋ ಸಂದೇಶನೇ ನಾನು ಪೊಲೀಸರಿಗೂ ಹೇಳ್ದೆ, ನಾವು ಸಿನಿಮಾ ಮಾಡಿರೋದೇ ರೌಡಿಸಂ ಮಾಡಬಾರ್ದು ಅಂತ ಹೇಳಿ, ಯುವಕರು ಇದೆಲ್ಲ ಈ ರೀತಿ ಒಳಗಾಗ್ಬಾರ್ದು ಅಂತ ಹೇಳಿದ್ರೆ ನಾವು ಸಿನಿಮಾ ಮಾಡಿರೋದು ಅಂತ ನಾನು ಪೊಲೀಸವ್ರ ಮುಂದೆ ಇಷ್ಟೊತ್ತು ನನಗೆ 1 hour ನಡೀತು ನಮಗೂ ಅವ್ರಿಗೆ ಒಂದು ಮಾತುಕತೆ. ಸೊ ಸಮಾಜಕ್ಕೆ ಹೇಳೋದು ಅಷ್ಟೇ ಸರ್, ನಮ್ ಸಿನಿಮಾ ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವ್ ಏನ್ ಸಂದೇಶ ಕೊಡಕ್ ಹೊರಟಿದೀವಿ ಅಂತ ಹೇಳಿ. ಸೊ ನಾವ್ ಯಾವ್ದೇ ರೀತಿ ರೌಡಿಸಂನಾಗ್ಲಿ ಅಥವಾ ನಾನೊಬ್ಬ ಸೆಲೆಬ್ರಿಟಿ ಆಗಿ ನಾನು ಲಾಂಗ್ ಹಿಡಿದು ನಾನು ಹಿಂಗೆ ಏನೋ ಒಂದು ಅದನ್ನ ವಿಜೃಂಭಣೆ ಆಗಿ ನಾನು ತಿರುಗಿಸೋದೋ ಎತ್ತೋದೋ ಮಾಡಿದ್ರೆ ಅದು ತಪ್ಪು ಸಂದೇಶ. ವಿಡಿಯೋ ಕ್ಲಿಯರ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಅದು ಎಷ್ಟು ಸ್ಮೂತ್ ಆಗಿ ಅವ್ನಿಗೆ ಹೇಳಿ ಕಳ್ಸಿದೀನಿ, ಇದನ್ನ ನಾವು ಸಿನಿಮಾ ಮಾಡಿರೋದೇ ಈ ರೌಡಿಸಂ ಮಾಡಬಾರ್ದು ಅಂತ ನೀಟಾಗಿ ಹೇಳಿ ಕಳ್ಸಿದೀನಿ. ನಾನು ಯಾವ್ದೇ ರೀತಿ ಸಮಾಜಕ್ಕೆ ಕೆಟ್ಟ ಮೆಸೇಜ್ ನ ಕೊಡಕ್ ಹೊರಟಿಲ್ಲ. ಮೂಲ ವಿಡಿಯೋ ವೈರಲ್ ಆಗಿದ್ದ ವಿಡಿಯೋ ಏನಾದ್ರು ಎಡಿಟ್ ಆಗಿತ್ತು ಅಂತ ಸರ್, ಈಗ ನಮ್ ಸುತ್ತಮುತ್ತ ಒಂದ್ 5-6 ಜನ ಕ್ಯಾಮ್ರಾಮನ್ ಗಳು ಇರ್ತಾರೆ ಸರ್, ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಾಗಲ್ಲ. ನಾವು ನಮ್ ಟೀಮ್ ಜೊತೆ ನಾವು ಒಂದು 10-15 ಜನ ಟೀಮ್ ಎಲ್ಲಾ ಕಡೆ ಇವಾಗ ರಾತ್ರಿ 1:30 ನಾವು ಥಿಯೇಟರ್ ವಿಸಿಟ್ ಗಳನ್ನ ಮಾಡ್ತಾ ಇದೀವಿ. 10:30 ಶೋ ಹೌಸ್ಫುಲ್ ಆದ್ರೆ ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇದೀವಿ. ಯಾರು ವಿಡಿಯೋ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮ್ಗೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ಟೀಮ್ ಅಲ್ಲಿ ಇರುತ್ತೆ, ವಾಟ್ಸ್ಆಪ್ ಅಲ್ಲಿ 100-150 ಜನ ಇರ್ತಾರೆ. ಅದು ಯಾರಿಗೆ ಫಾರ್ವರ್ಡ್ ಆಗುತ್ತೆ, ಅದು ಯಾರು ಎಡಿಟ್ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮ್ಗೆ ಅದು ಮಾಹಿತಿ ಇರಲ್ಲ. ಬಟ್ ನಮ್ಮ ಫೋನ್ ಅಲ್ಲಿ ಇದ್ದಿದ್ದು ಒಂದು ಒರಿಜಿನಲ್ ವಿಡಿಯೋನ ನಾನು ಇವತ್ತು ಪೆನ್ ಡ್ರೈವ್ ಹಾಕಿ ಸಬ್ಮಿಟ್ ಮಾಡಿದೀನಿ ಪೊಲೀಸ್ ಸ್ಟೇಷನ್ಗೆ. ಅದು ಕಂಪ್ಲೀಟ್ ಆಗಿ ನೋಡಿದ್ರು ಅವರು. ನೋಡಿ ಅವ್ರಿಗೆ ಅದು ಗೊತ್ತಾಯ್ತು ಇದು ಒರಿಜಿನಲ್ ಅಲ್ಲ, ಇದು ಏನಿದೆ ಕರೆಕ್ಟ್ ಆಗಿ ಏನ್ ನಡ್ಕೋಬೇಕೋ ಸಮಾಜಕ್ಕೆ ಆ ರೀತಿ ನಡ್ಕೊಂಡಿದೀನಿ ಅಂತ ಗೊತ್ತಾಗಿದೆ. ಅದಕ್ಕೆ ಅವ್ರಿಗೆ ಏನ್ ನನ್ಗೆ ನೋಟಿಸ್ ಕೊಡ್ಬೇಕೋ ಕೊಟ್ಟು ಕಳಿಸ್ತಾ ಇದಾರೆ ಸರ್. ಸಿನಿಮಾ ಶೂಟಿಂಗ್ ಅಲ್ಲಿ ಮದ್ದು ಹಿಡಿಯೋದು ಫೈಬರ್ ಕೊಟ್ಟಿರ್ತಾರೆ, ಎಷ್ಟು ಈಸಿ ಅದು. ಮತ್ತೆ ಇಲ್ಲಿ ಹೊರಗಡೆ ಇದ್ದಾಗ ರಿಯಲ್ ಮಚ್ಚನ್ನ ಇಟ್ಕೊಂಡು ಈ ತರ ಒಂದ್ ಕೇಸ್ ಹಾಕಿಸ್ಕೊಂಡು ಇಲ್ಲಿ ವಿಚಾರಣೆಗೆ ಭಾಗಿಯಾಗೋದು ಎಷ್ಟು ಕಷ್ಟ ಅಂತ ಅನ್ಸುತ್ತೆ. ಅಲ್ಲ ಗೊತ್ತಾಗ ಅದೇ ಶೂಟಿಂಗ್ ಅಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ನಾವು ಈಸಿಯಾಗಿ ಆಕ್ಟ್ ಮಾಡಿ ಬರ್ತಾ ಇದ್ವಿ. ಆ ಮಚ್ಚುದು ವ್ಯಾಲ್ಯೂ ಅಂದ್ರೆ ಇವಾಗ ಗೊತ್ತಾಯ್ತು ನಮ್ಗೆ ಎಷ್ಟು ಮಾರಕ ಮಚ್ಚು ಅನ್ನೋದು. ಸೊ 1 hour ಒಳಗಡೆ ಹೋಗ್ಬಿಟ್ಟು ನಮ್ಗೆ ಆಚೆಗಡೆ ಅಳ್ಳಾಡಕ್ ಬಿಡ್ತಾ ಇರ್ಲಿಲ್ಲ ಸರ್, ಕುತ್ಕೊಳ್ಳಿ ಅಂತ ಹೇಳೋರು. ಸೊ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಒಬ್ಬ VIP ಆಗಿರ್ಬೋದು, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು ಅನ್ನೋದು ಇವತ್ತು ಮಚ್ ವ್ಯಾಲ್ಯೂ ಇವತ್ತು ಗೊತ್ತಾಯ್ತು ಸರ್. ಹೌದು
ಹೌದು. ಕಮೆಂಟ್ಸ್ ಗಳು ಪಾಸಿಟಿವ್ ಆಗಿತ್ತು. ಏನಂತ ಹೇಳಿದ್ರೆ ಜನಗಳು ಬದಲಾದವರು ಈ ತರ ನೋಡಿದ್ರು. ಸರ್ ಅಂದ್ರೆ ನಾನು ತುಂಬಾ ಥಿಯೇಟರ್ ವಿಸಿಟ್ ಮಾಡ್ಬೇಕಾದ್ರೆ ಲೈವ್ ಎಕ್ಸಾಂಪಲ್ ನೋಡ್ತಾ ಇದ್ದೀನಿ. ಜೆಸಿ ಹೊಡೆದಿರೋ ಹುಡುಗರೆಲ್ಲ ಬಂದು ಹೇಳ್ತಾ ಇದಾರೆ, ಕಣ್ಣೀರ್ ಹಾಕೊಂಡು ಹೋಗ್ತಾ ಇದಾರೆ. ಏನ್ ಗುರು ತೋರಿಸಿದ್ಯಾ ಜೆಸಿ, ನಮ್ಮ ಅಪ್ಪ ಅಮ್ಮನ ಕಷ್ಟ ನಮ್ಗೆ ಕಣ್ಮುಂದೆ ಕಾಣಿಸ್ಬಿಡ್ತು, ನಮ್ಗೆ ಹಳೇದೆಲ್ಲ ನೆನಪಾಯ್ತು ಅಂತ ಹೇಳ್ತಾ ಇದಾರೆ. ಸೊ ತುಂಬಾ ಜನಕ್ಕೆ ಅನ್ಸ್ತಾ ಇದೆ ಸರ್, ರಿಪೀಟೆಡ್ ಕಸ್ಟಮರ್ಸ್ ಅಂದ್ರೆ ಆಡಿಯನ್ಸ್ ಬರ್ತಾ ಇದಾರೆ ನಮ್ ಸಿನಿಮಾನ ನೋಡೋದಕ್ಕೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿ 3-4 ಸತಿ ಫಸ್ಟ್ ಅವ್ರು ಬಂದು ನೋಡ್ಕೊಂಡು ಹೋದ್ರು, ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ತಾ ಇದಾರೆ, ಫ್ರೆಂಡ್ಸ್ ನ ಕರ್ಕೊಂಡ್ ಬರ್ತಾ ಇದಾರೆ. ಸೊ ಎಲ್ಲಾ ರೀತಿ ನಮ್ಗೆ ರೀಚ್ ಆಗ್ತಾ ಇದೆ ಸಿನಿಮಾ ಅಂತ ಅನ್ಸ್ತಾ ಇದೆ ಜನಕ್ಕೆ. ಒಂದ್ ಒಳ್ಳೆ ಮೆಸೇಜ್ ತಗೊಂಡ್ ಹೋಗ್ತಾ ಇದಾರೆ ಜನ.